ರಾಣಿ ರಾಣಿ ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆ ರಾಣಿ ಈ ಥರ ಕೇಳ್ತಿದ್ಯಾ? ಮತ್ತೇನು ಕೇಳಬೇಕು? ಏನು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದೀಯಾ? ಅಜ್ಜಿ ಯಾಕೆ ನೀವು ಈ ಥರ ಮಾತಾಡ್ತಿದ್ದೀರಾ? ನಾನು ಇಲ್ಲಿಗೆ ಬಂದು ಮಾತಾಡೋದು ತಪ್ಪಾ? ನೋಡ್ ರಾಜ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಚರ್ಚೆ ಮಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿಮ್ಮ ಮತ್ತೆ ಮಗಳ ಜೊತೆ ಮದುವೆ ಆಗಿ ಸುಖವಾಗಿರು. ನಮ್ಗಳ ಸವಾಸಕ್ಕೆ ಬರಬೇಡ. ರಾಣಿ ನಾನು ಹೇಳೋದನ್ನ ಸ್ವಲ್ಪ ಕೇಳು. ಬಡಿ, ನಾನು ಯಾರ ಮಾತನ್ನು ಕೇಳಕ್ಕೆ ರೆಡಿ ಇಲ್ಲ ಅಂತ ಅವನಿಗೆ ಹೇಳು. ಅವ್ಳು ಹೇಳಿದ್ದು ಅರ್ಥ ಆಯ್ತಲ್ವಾ? ನೀನು ಹೊರಡು. ಅಜ್ಜಿ ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀನು ಹೇಳೋದು ಬೇಡ, ನಾವು ಕೇಳೋದು ಬೇಡ. ನಿನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವಳಿಗೂ ಹತ್ತು ಸಾಕಾಗಿ ಹೋಗಿದೆ. ಒಂದ್ ಕಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಅವಳ ಅಪ್ಪನ ಬಗ್ಗೆ ಯೋಚನೆ ಮಾಡೋದ, ಇಲ್ಲ ನೀನು ಮೋಸ ಮಾಡಿದೆ ಅಂತ ನಿನ್ನ ಬಗ್ಗೆ ಯೋಚನೆ ಮಾಡೋದ? ರಾಣಿ ಪ್ಲೀಸ್ ಅಳ್ಬೇಡ. ಶಿವಾನಿ ಮನೆ ಬಿಟ್ಟು ಹೋಗ್ತಾಳೆ, ಅದರಿಂದ ಅತ್ತೆ ಫೀಲ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಮಾವ ಅತ್ತೆಗೆ ಹರ್ಟ್ ಮಾಡಿದ್ದಕ್ಕೆ ಆ ಮದುವೆಗೆ ಒಪ್ಕೊಂಡೆ. ಅವಳನ್ನ ಮದುವೆ ಆಗಬೇಕು ಅನ್ನೋ ಯಾವ ಉದ್ದೇಶ ನನಗೆ ಇಲ್ಲ ರಾಣಿ. ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ ರಾಣಿ. ಬೇಡ ರಾಜ, ನೀನು ಅವಳನ್ನೇ ಮದುವೆ ಆಗಿ ಸುಖವಾಗಿರು. ನನಗೋಸ್ಕರ ಮೇಡಮ್ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬೇಡ ರಾಣಿ ಪ್ಲೀಸ್. ಎಲ್ಲಿಗೆ ಹೋಗ್ತಾ ಇದೆಯಾ? ಅಂಕಲ್ನ ನೋಡೋಕಜ್ಜಿ. ಅದೆಲ್ಲ ಏನು ಬೇಕಾಗಿಲ್ಲ. ನೋಡು ರಾಜ, ನೇರವಾಗಿ ಹೇಳ್ತೀನಿ, ನಿನಗೆ ಬೇಜಾರಾದರೂ ಪರವಾಗಿಲ್ಲ. ಇನ್ನು ಮುಂದೆ ನಮಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗೆ ರಾಣಿ ಜೊತೆ ಮಾತಾಡೋದು, ಅವಳು ಕಣ್ಣೀರು ಹಾಕೋದು, ಇದೆಲ್ಲ ಏನು ಬೇಕಾಗಿಲ್ಲ. ಅವಳ ಮೇಲೆ ಸ್ವಲ್ಪನಾದರೂ ಕರುಣೆ ಇದ್ದರೆ ದಯವಿಟ್ಟು ಇನ್ನು ಮುಂದೆ ನಮ್ಮನ್ನು ಮಾತಾಡ್ಸಕ್ಕೆ ಬರಬೇಡ. ಅವಳ ಮೇಲೆ ಸ್ವಲ್ಪನಾದರೂ ಕರುಣೆ ಇದ್ರೆ ಇನ್ಮೇಲೆ ಅವಳನ್ನ ನೋಡೋಕ್ಕೆ ಬರಬೇಡ. ಪ್ಲೀಸ್ ಅಜ್ಜಿ. ಹೊರಡು ಅಂತ ಹೇಳಿದ್ನಲ್ಲ. ಅಜ್ಜಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆಗ್ಲಿಂದ ನಮಗೆ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ. ಯಾರು ಸರ್ ನೀವು? ನಿಮ್ಮ ಕಡೆ ಪೇಷಂಟ್ ಯಾರನ್ನ ಒಳಗಡೆ ಅಡ್ಮಿಟ್ ಆಗಿದ್ದಾರಾ? ನೋಡಿ, ಈ ಥರ ಬಂದು ತೊಂದರೆ ಕೊಡಬಾರ್ದು. ಹೋಗಿ. ಹೇಳು ಸೂರಿ. ಅರ್ಜೆಂಟಾ? ಈಗಲೇ ಮನೆ ಹತ್ರ ಹೋಗ್ತೀನಿ.